ಗುರುಭ್ಯೋ ನಮಃ. ಶ್ರೀ ಕ್ಷೇತ್ರ ಬೇರುಗಂಡಿ ಬೃಹನ್ಮಠದಲ್ಲಿ ಕಾರ್ತಿಕ ಮಾಸದ ಮುಕ್ತಾಯ ಕಾರ್ಯಕ್ರಮದ ಪ್ರಯುಕ್ತ ಶ್ರೀ ಸಿದ್ದೇಶ್ವರ ಸ್ವಾಮಿ ಮತ್ತು ಪರಿವಾರ ದೇವತೆಗಳಿಗೆ ರುದ್ರಾಭಿಷೇಕ ಮತ್ತು ಅಷ್ಟೋತ್ತರ ಶತನಾಮಾವಳಿ ರಾಜೋಪಚಾರ ಪೂಜೆಗಳು ನೆರವೇರಿದವು. ಕಾರ್ತಿಕ ಮಾಸದ ಮುಕ್ತಾಯ ಸಮಾರಂಭದ ಅಂಗವಾಗಿ ಬೆಂಗಳೂರಿನ ಬಸವ ಅಕ್ಯೂ ಅಕಾಡೆಮಿ ವತಿಯಿಂದ ಮಧ್ಯಾಹ್ನ 1 ಗಂಟೆಯಿಂದ ಸಂಜೆ 6:30ರವರೆಗೆ ಆರೋಗ್ಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು. ಸಾರ್ವಜನಿಕರು ಇದರ ಸದುಪಯೋಗವನ್ನು ಪಡೆದುಕೊಂಡರು. ಶಿಬಿರದಲ್ಲಿ ML ಮೂರ್ತಿ, MP ಸತ್ಯಭಾಮ, ಗೀತಾಂಜಲಿ, ಭಾಗ್ಯಲಕ್ಷ್ಮೀನಾಥ್, ಬಸವರಾಜ್, ಹರೀಶ್ ಚಿಕಿತ್ಸಕರಾಗಿ ಭಾಗವಹಿಸಿ ಔಷಧರಹಿತ ಚಿಕಿತ್ಸೆಯನ್ನು ಪಡೆದುಕೊಳ್ಳುವುದರ ಮುಖಾಂತರ ಉತ್ತಮ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಸಾಧ್ಯ ಇದೆ ಎನ್ನುವಂಥ ಮಾತುಗಳನ್ನು ವೈದ್ಯಾಧಿಕಾರಿಯಾದಂಥ MN ಮೂರ್ತಿಯವರು ಸಭೆಯನ್ನುದ್ದೇಶಿಸಿ ಮಾತನಾಡಿ ತಿಳಿಸಿದರು. ಶಿಬಿರಾರ್ಥಿಗಳಿಗೆ ಬಣ್ಣದಿಂದ ಆರೋಗ್ಯ ಸುಧಾರಣೆಯ ಕ್ರಮಗಳು, ಉಪಯೋಗಗಳು ಮತ್ತು ಅಳವಡಿಸುವ ವಿಧಾನಗಳ ಬಗ್ಗೆ ಅಗತ್ಯ ಮಾಹಿತಿಯನ್ನು ನೀಡಿದರು. ಧಾರ್ಮಿಕ ಕಾರ್ಯಕ್ರಮದಲ್ಲಿ ಸಾಹಿತಿಗಳಾದ ಮಂಜುನಾಥ್ ಅವರು ಭಾಗವಹಿಸಿ ಕಾರ್ತಿಕ ಮಾಸ ಆಚರಣೆಯ ಉದ್ದೇಶ ಮತ್ತು ಕಾರ್ತಿಕ ಮಾಸದಲ್ಲಿ ದೀಪಾರಾಧನೆಯ ಮಹತ್ವ ಮತ್ತು ಕ್ಷೇತ್ರಗಳಿಗೆ ಭೇಟಿ ನೀಡುವುದರಿಂದ ಆಗುವಂತಹ ಅನುಕೂಲಗಳ ಬಗ್ಗೆ ಮತ್ತು ಗುರುವಿನ ಮಹತ್ವದ ಬಗ್ಗೆ ತಿಳಿಸಿದರು. ಚುಟುಕು ಸಾಹಿತ್ಯದ ಮುಖಾಂತರ ಬಂದಂಥ ಭಕ್ತಾದಿಗಳಿಗೆ ಹಾಸ್ಯದ ಕಂಪನ್ನು ಶ್ರೀ ಜಗನ್ನಾಥ್ ಚಿತ್ರದುರ್ಗ ಇವರು ಹಾಸ್ಯದ ಕಡಲಲ್ಲಿ ತೇಲಿಸಿದರು. ಸಹಸ್ರಾರು ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮಕ್ಕೆ ಭಕ್ತಾದಿಗಳು ಸೇರಿದ್ದರು. ಹಂಗಿಲ್ಲ, ಬಡವ ಶ್ರೀಮಂತ ಅಂತಕ್ಕಂಥ ಹಂಗಿಲ್ಲ. ನಾವೆಲ್ಲ ಮನುಷ್ಯರೇ ನೋಡಿ, ನಾವೆಲ್ಲ ಮನುಷ್ಯರಿದ್ದೀವಿ, ಮನುಷ್ಯರ ಜೊತೆ ನಾವು ಸೇರ್ತೀವಿ. ಇಷ್ಟು ಜನ ಹೇಳ್ತೇಳ್ರಿ, ನಾಳೆ ನಾನು ಅಡುಗೆ ಮಾಡೋದು ಬೇಡ್ರಿ ಅದು ಮತ್ತು ಊಟಕ್ಕೆ ಏನು ಮಾಡೋಣ ನಾನು ಇಂದಿರಾ ಕ್ಯಾಂಟೀನ್ ಐತಲ್ಲ ಸಿದ್ದರಾಮಯ್ಯ ಮಾಡಿಸಿದ್ದು ₹5 ಹೋಗ್ಬಿಟ್ಟು ಅಲ್ಲೇ ಊಟ ಮಾಡಿ ನಾನಲ್ಲೇ ಊಟ ಮಾಡ್ತೀನಿ ಹೇಳ್ತೀವಲ್ಲ. ಹಂಗೆ ಒಳಗಿನ ಒಂದು ಪ್ರಾಣ ಇರ್ತದಲ್ಲ, ಆ ಪ್ರಾಣ ನಾವು ಏನು ಮಾಡ್ತೀವಿ, ಹಣನೇ ಅಂತೇಳಿ ಇಲ್ಲ ಅಂತರಂಗಕ್ಕೆ